ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ, ಗೌರ್ಮೆಂಟ್ ಸ್ಕಾಲರ್ಶಿಪ್ ಗೌರ್ಮೆಂಟ್ ಸರ್ಕ್ಯುಲರ್ ಪ್ರಕಾರ ಇಲ್ಲಿ ನಾವು ನೋಡಬಹುದು ಸಿ ಟ್ವೆಂಟಿ ಕರಿಕ್ಯುಲಮ್ದು ಮಾರ್ಕ್ಸ್ ಕಾರ್ಡ್ ಏನಿದೆಯಲ್ಲ ಅವು ಪ್ರಿಂಟ್ ಆಗಿದ್ದಾವೆ. ಅಂದರೆ ಪ್ರಿಂಟ್ ಆಗಿ ರೆಡಿ ಇದ್ದಾವೆ. ಅಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, ಇದು ಪ್ರೊವಿಷನಲ್ ಬಗ್ಗೆ ಅಲ್ಲ, ನಾನು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಗ್ಗೆಯನ್ನು ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈಗ ಯಾವೆಲ್ಲ ಕಾಲೇಜಿದು ಮಾರ್ಕ್ಸ್ ಕಾರ್ಡ್ ಎಲ್ಲ ರೆಡಿ ಆಗಿದ್ದಾವೆ ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ಡಿಪ್ಲೊಮಾ ರಿಲೇಟೆಡ್ ಪಾಸಿಂಗ್ ಪ್ಯಾಕೇಜ್ ಮತ್ತು ಎಕ್ಸಾಮ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋನು ಕೂಡ ಹೈಪ್ ಮಾಡಿ. ಬನ್ನಿ, ಈಗ ಸಿ-20 ಕರಿಕ್ಯುಲಮ್ದು ಮಾರ್ಕ್ಸ್ ಕಾರ್ಡ್ಗಳು ಎಲ್ಲ ಪ್ರಿಂಟ್ ಆಗಿ ರೆಡಿ ಟು ಡಿಸ್ಪ್ಯಾಚ್, ಆಯಾ ಕಾಲೇಜಿಗೆ ಕಳಿಸಲು ಎಲ್ಲ ರೆಡಿಯಾಗಿದೆ ಅಂತ ಇದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಇಲ್ಲಿ ನಾವು ನೋಡಬಹುದು, ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಗೌರ್ಮೆಂಟ್ ಕಾಲೇಜ್ ಅಷ್ಟೇ ಅಲ್ಲ, ಇದರಲ್ಲಿ ಗೌರ್ಮೆಂಟ್ ಕಾಲೇಜ್, ಏಡೆಡ್ ಕಾಲೇಜ್, ಪ್ರೈವೇಟ್ ಕಾಲೇಜ್ ಎಲ್ಲ 2020 ಶೈಕ್ಷಣಿಕ ಸಾಲಿನಿಂದ ಸಿ-20 ಪಠ್ಯಕ್ರಮ ವ್ಯಾಸಂಗ ಮಾಡುತ್ತಿರುವ ಉತ್ತೀರ್ಣಗೊಂಡ ವಿದ್ಯಾರ್ಥಿಗಳಲ್ಲಿ ಎಲ್ಲ ಸೆಕೆಂಡ್ ಸ್ಟೇಜ್ದು ಮಾರ್ಕ್ಸ್ ಕಾರ್ಡ್ ಎಲ್ಲ ಪ್ರಿಂಟ್ ಆಗಿದ್ದಾವೆ. ಅಂದರೆ ಪ್ರಿಂಟ್ ಆಗಿ ಇವು ಆಯಾ ಕಾಲೇಜಿಗೆ ರವಾನಿಸಲಾಗ್ತಾ ಇದೆ. ಇಲ್ಲಿ ನಾವು ನೋಡಬಹುದು, ಆಯಾ ಕಾಲೇಜ್ದವರು ಖುದ್ದಾಗಿ ಬಂದು ಇದನ್ನು DTEಲಿಂದ, ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ಲಿಂದ ಈ ಮಾರ್ಕ್ಸ್ ಕಾರ್ಡ್ಗಳನ್ನು ತಗೋಬೇಕಂತ ಇದರಲ್ಲಿ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈಗ ಈ ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಕಾಲೇಜಿಗೆ ಬಂದ ತಕ್ಷಣ ನೀವು ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಕಲೆಕ್ಟ್ ಮಾಡಬೇಕಾಗತ್ತೆ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಇದನ್ನು ಕನೆಕ್ಟ್ ಮಾಡಬೇಕಾಗತ್ತೆ. ಎಸ್ಪೆಷಲಿ ಯಾರೆಲ್ಲ ಈಗ ಡಿಪ್ಲೊಮಾ ಮುಗಿಸ್ಬಿಟ್ಟು ಯಾರೆಲ್ಲ ಈಗ BE ಎಜುಕೇಷನ್, ಹೈಯರ್ ಎಜುಕೇಷನ್ಗೆ ಹೋಗ್ತಾ ಇದ್ದೀರಿ, ಅಷ್ಟೇ ಅಲ್ಲ ಜಾಬ್ ಹೋಗೋ ವಿದ್ಯಾರ್ಥಿಗಳು ಎಲ್ಲ ಏನಿದೆಯಲ್ಲ, ನೀವು ಈ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನು ಕಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ನೋಡಬಹುದು, ಎಲ್ಲ ರೀತಿ ಈಗ ಮಾರ್ಕ್ಸ್ ಕಾರ್ಡ್ಗೂ 23/3/2026 ಬೆಳಗ್ಗೆ ಅಂದರೆ ಬೇರೆ ಬೇರೆ ಕಾಲೇಜಿಗೆ ಬೇರೆ ಬೇರೆ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ. ಆಯಾ ಕಾಲೇಜ್ಗಳು ಮಾರ್ಕ್ಸ್ ಕಾರ್ಡನ್ನು ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿದ ನಂತರ ನೀವು ಏನಿದೆಯಲ್ಲ ಈ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ತಪ್ಪದೇ ನೀವು ನಿಮ್ಮ ಕಾಲೇಜಿನಿಂದ ನೀವು ಸ್ವೀಕರಿಸಬೇಕು. ತಪ್ಪದೇ ನೀವು ನಿಮ್ಮ ಕಾಲೇಜ್ಗಳಿಂದ ನೀವು ಅದನ್ನು ತಗೊಂಡುಕೊಳ್ಳಬೇಕು. ಒಂದು ವೇಳೆ ನೀವು ಮಿಸ್ ಮಾಡಿಬಿಟ್ರೆ ನಿಮಗೆಲ್ಲ CET ಕೌನ್ಸಿಲಿಂಗ್ ಆಗಲಿ, ಜಾಬಿನ ಸಲುವಾಗಿ ಆಗಲಿ ನಿಮಗೆಲ್ಲ ಸಮಸ್ಯೆ ಬರೋ ಸಾಧ್ಯತೆ ಇದೆ. ಅದಕ್ಕೆ ನೀವು ನಿಮ್ಮ ಕಾಲೇಜಿಗೆ ಹೋಗಿಬಿಟ್ಟು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದ ನಂತರ ಮೋಸ್ಟ್ ಪ್ರಾಬಲಿ ಏಪ್ರಿಲ್ ತಿಂಗಳ ಅಥವಾ ಮಾರ್ಚ್ ಎಂಡಿಗೆ ಇವೆಲ್ಲ ಮಾರ್ಕ್ಸ್ ಕಾರ್ಡ್ ಎಲ್ಲ ಬರ್ತವೆ. ಬಂದ ನಂತರ ನೀವು ಇದನ್ನು ಮಾರ್ಕ್ಸ್ ಕಾರ್ಡನ್ನ ತೊಗೊಂಡ್ಬಿಟ್ಟು ನೀವು ನೆಕ್ಸ್ಟ್ ಎಕ್ಸಾಮಿನೇಷನ್ ಏನಿದೆ ಅಥವಾ ಜಾಬಿಗೆ ನೀವು ಹಾಜರಾಗಬಹುದು. ಥ್ಯಾಂಕ್ ಯು.